ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ನಿಮ್ಮ ಬುದ್ಧಿವಂತಿಕೆ, ಕೆಲವು ತತ್ವ ಸಿದ್ಧಾಂತಗಳಿಂದ ಜನರನ್ನು ಪ್ರಭಾವಶಾಲಿಗಳನ್ನಾಗಿ ಮಾಡೋದರ ಜೊತೆಗೆ ನಿಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ತೀರಿ. ಇದು ಬಹಳ ದೊಡ್ಡದಾದಂತಹ ಉಪಯೋಗ ನಿಮಗೆ ಆಗುವಂಥದ್ದು. ವಿದ್ಯಾರ್ಥಿಗಳು ಗಣಿತ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವಕಾಶಗಳಿರುತ್ತೆ. ಆ ಆಸಕ್ತಿಯನ್ನು ಮುಂದುವರಿಸಿಕೊಂಡು ಹೋದರೆ ನಿಮ್ಮ ಭವಿಷ್ಯದ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದು. ಅಗತ್ಯವಿದ್ದರೆ ಮಾತ್ರ ವಾಹನ ಚಾಲನೆಯನ್ನು ಮಾಡಿ, ಇಲ್ಲದೇ ಇದ್ದರೆ ಆದಷ್ಟು ವಾಹನ ಚಾಲನೆಯನ್ನು ಕೈಬಿಡಿ. ದೂರ ಪ್ರಯಾಣ ಮಾಡುವಂಥದ್ದನ್ನು ಕೈಬಿಡಿ. ಆದಷ್ಟು ಮನೆಯಲ್ಲಿ ಇರುವಂಥದ್ದು ಒಳ್ಳೆಯದು ಅಂತ ಹೇಳಿ ಅರ್ಥ. ಅವಶ್ಯ ಇರತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ನಿಮ್ಮ ಮಾನಸಿಕವಾದಂತಹ ಒತ್ತಡವನ್ನು ಸರಿಯಾಗಿ ನಿಭಾಯಿಸಬೇಕು. ಮನಸ್ಸಿನಲ್ಲಿ ಏನೋ ಗೊಂದಲ ಇದೆ, ಇನ್ಯಾವುದೋ ಕೆಲಸಕ್ಕೆ ಹೋಗ್ತೀರಿ, ಮಾನಸಿಕವಾಗಿ ಸಮಾಧಾನ ಇಲ್ಲ ಅಂತಾದರೆ ಯಾವ ಕೆಲಸವೂ ಕೂಡ ಪರಿಪೂರ್ಣವಾಗಿ ಆಗದೇ ಇರತಕ್ಕಂಥದ್ದಾಗತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಸಂಗಾತಿ, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ನಿಮ್ಮ ಕೆಲಸಕ್ಕೆ ಅತಿಯಾದಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಪರಿಪೂರ್ಣವಾದಂತಹ ಸಹಕಾರವನ್ನು, ಬೆಂಬಲವನ್ನು ನೀಡ್ತಾರೆ ಅಂತಕ್ಕಂಥದ್ದು. ನಿಮ್ಮ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವರ್ತನೆ ಮಾಡಬೇಕು. ಎಲ್ಲಿ ಒಂದು ಚೂರು ಬೇಜವಾಬ್ದಾರಿತನ ಇದ್ದರೂ ಕೂಡ ಆ ಕೆಲಸ ಹಾಳಾಗಿ ಹೋಗ್ತಕ್ಕಂಥದ್ದು, ಕೆಟ್ಟು ಹೋಗ್ತಕ್ಕಂಥದ್ದು ಆಗತ್ತೆ. ಕುಟುಂಬ, ಸ್ನೇಹಿತರು, ಬಂಧುಗಳಿಂದ ನೀವು ಆದಷ್ಟು ನಿರೀಕ್ಷೆಯನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ನಮಗೆ ಆ ಸ್ವಭಾವ ಇಲ್ಲ, ಯಾರಿಂದಲೂ ನಾವೇನನ್ನು ಅಪೇಕ್ಷೆ ಪಡೋದಿಲ್ಲ, ಈ ಥರ ಕೆಲವರು ಹೇಳೋರು ಇರ್ತಾರೆ. ಆದರೆ ಏನನ್ನೂ ಕೂಡ ನೀವು ಮಾನಸಿಕವಾಗಿ ಆತ್ಮಪೂರ್ವಕವಾಗಿ ಬೇಡ ಅಂತ ಹೇಳಿ ಅಂದುಕೊಂಡ್ರೆ ಅದು ನಿಮಗೆ ಕ್ಷೇಮವಾದೀತು. ಭೂಮಿ, ಆಭರಣ ಇದೆಲ್ಲ ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ. ನಿಮ್ಮ ಹಣವನ್ನು ನೋಡ್ಕೊಳ್ಳಿ, ಆದರೆ ಒಳ್ಳೆಯ ದಿವಸ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಬಾಣಲಿಂಗವನ್ನು ಪ್ರಾರ್ಥನೆ ಮಾಡಿ. ಅಲ್ಲಿ ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಆ ಸಾಂಬ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂತಹ ದಿವಸ ಇದು. ನೀವು ಎಷ್ಟು ಕಷ್ಟಪಡ್ತೀರಿ, ಎಷ್ಟು ಮಾನಸಿಕವಾಗಿ ಕೆಲವು ತುಡಿತಗಳನ್ನು, ಕೆಲವು ಸವಾಲುಗಳನ್ನು ಎದುರಿಸಿ ಕಾರ್ಯೋನ್ಮುಖರಾಗ್ತೀರಿ, ಅಷ್ಟು ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ, ತೃಪ್ತಿ ಸಿಕ್ಕುವಂತಹ ದಿವಸ. ತಲೆನೋವು, ಶೀತ ಇತ್ಯಾದಿಗಳೆಲ್ಲ ನಿಮಗೆ ತತ್ಕ್ಷಣದಲ್ಲಿ ಆವರಿಸ್ಕೊಂಡ್ಬಿಡ್ಬೋದು, ಆಯಾಸ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇವೆಲ್ಲ ಕಾಯಿಲೆಗಳಲ್ಲ, ಆದರೂ ಕೂಡ ವಾಸದಿ ಆಗದೇ ಇದ್ದಾಗ ಕೆಲವಷ್ಟು ಕೆಲಸಗಳಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಉತ್ತಮವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು. ನಿಮ್ಮ ಕೆಲಸದ ಒತ್ತಡವನ್ನು ಬೇರೆಯವರ ಮೇಲೆ ಹಾಕಬೇಡಿ. ನೀವೇ ಆದಷ್ಟು ಆ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಒತ್ತಡವನ್ನು ಹೇರಬೇಡಿ. ನಿಧಾನವಾಗಿ ಆ ಕೆಲಸ ಆಗಲಿ ಎನ್ನುವಂಥದ್ದು. ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ ಖಂಡಿತವಾಗಿ ಜಗಳವನ್ನು ಮಾಡಬೇಡಿ. ಇವತ್ತು ಮಾಡತಕ್ಕಂತಹ ಜಗಳ ಅದು ನಿಮಗೆ ದ್ವೇಷವಾಗಿ ಪರಿಣಮಿಸಬಹುದು ಅನ್ನುವಂಥದ್ದು ಎಚ್ಚರಿಕೆ ಇರಲಿ. ಮನೆಯಿಂದ ಹೊರಗಡೆ ಹೊರಡುವಾಗಲೂ ಕೂಡ ಶಾಂತವಾಗಿರಿ. ಯಾಕೆ ಅಂತಂದರೆ ಮನೆಯಲ್ಲಿ ಗಲಾಟೆಯನ್ನು ಮಾಡಿಕೊಂಡು ಹೊರಟಾಗ ಮನಃಶಾಂತಿ ಇರುವುದಿಲ್ಲ. ಮನಃಶಾಂತಿ ಇಲ್ಲದೆ ನಾವು ಹೊರಗಡೆ ಹೋಗಿ ಯಾವುದೋ ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿಯೂ ಕೂಡ ತೊಂದರೆಗಳು, ತಪ್ಪು, ನಷ್ಟ, ಹೆದರಿಕೆ, ಭಯ ಇತ್ಯಾದಿಗಳೆಲ್ಲ ಒಟ್ಟಿಗೆ ಕಾಣುವಂಥದ್ದಾಗಬಹುದು. ಮನಸ್ಸಿನಲ್ಲಿ ತುಂಬ ಭಯ ಮನೆ ಮಾಡಿರುತ್ತೆ. ಆದರೆ ಯಾವುದೇ ವಿಚಾರಗಳಿಗೆ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನೀವೇನಾದರೂ ತಪ್ಪನ್ನು ಮಾಡಿದರೆ ಅದನ್ನ ತಿದ್ದುಕೊಳ್ಳುವ ಪ್ರಯತ್ನ ಇರಲಿ. ಆಗ ಮಾತ್ರ ನಿಮಗೆ ಭಯ ಇರುವಂಥದ್ದು. ತಪ್ಪನ್ನು ತಿದ್ದುಕೊಂಡ್ಬಿಟ್ರೆ ಆ ಭಯಕ್ಕೆ ಅವಕಾಶಗಳು ಇಲ್ಲದೆ ಇರತಕ್ಕಂಥದ್ದು. ಬೇರೆಯವರ ಸಲಹೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಲಿಕ್ಕೆ ಹೋಗಬೇಡಿ.
ಬೇರೆಯವರ ಮಾತು ಸಲಹೆ ಇವೆಲ್ಲವೂ ಕೂಡ ನಿಮಗೆ ಸಕಾಲದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಪ್ರೇಮಿಗಳಿಗೆ ತುಂಬ ಆಘಾತವಾಗ್ತಕ್ಕಂತಹ ದಿವಸವಾಗತ್ತೆ. ನಿಮ್ಮ ಮನೋ ಇಷ್ಟಾರ್ಥ ನೆರವೇರದೆ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದು. ಹೊಸ ಹೊಸ ಒಪ್ಪಂದಗಳನ್ನು ಮುಂದೂಡಿದರೆ ಒಳ್ಳೆಯದು. ದಿನ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ಬೇಯಿಸಿದ ತರಕಾರಿಗಳನ್ನು ಹಸು ಅಥವಾ ಪಕ್ಷಿಗಳಿಗೆ ನೀಡಿ ಶುಭವಾಗಿ.